ಹಾಯ್ ಪ್ರಜ್ವಲ್, ಹೇಳಿ ಏನು ವಿಷಯ? ಸರ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅದೇ ನಿಮ್ಮ ತಾಯಿ ವಿಷಯ. ಏನು ಮಾತಾಡ್ತಿದ್ದೀರಾ ಪ್ರಜ್ವಲ್? ಯಾರ ತಾಯಿ ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ತಾಯಿ ಅಂದಮೇಲೆ ಹೆತ್ತ ತಾಯಿನೇ ಅಲ್ವಾ ಸರ್? ಪ್ರಜ್ವಲ್, ನಾನು ಹೇಳಿರೋದೇನೋ ನೀವು ಮಾಡ್ತಿರೋದೇನೋ. ಧ್ರುವನ್ಗೆ ಆಕ್ಸಿಡೆಂಟ್ ಮಾಡಿಸಿರೋ ಹಿಂದೆ ಇರೋ ಲೇಡಿ ಯಾರು ಅಂತ ಕಂಡಿಡೀರಿ ಅಂತ ಹೇಳಿತ್ತು. ಅದನ್ನ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದೀರಲ್ಲ. ನಾನು ಅದೇ ಮಾಡ್ತಿದ್ದೀನಿ ಸರ್. ಆದರೆ ಆ ಲೇಡಿಗೂ ನಿಮ್ಮ ತಾಯಿ ವಿಚಾರಕ್ಕೂ ಲಿಂಕ್ ಇದೆ ಅನಿಸ್ತಿದೆ. ಆಕ್ಸಿಡೆಂಟ್ ಆದ ದಿನ ಧ್ರುವ ಸರ್ ಮತ್ತು ವಿಕ್ಕಿ ಸರ್ ಇಬ್ರು ತಾಯಿ ವಿಚಾರದ ಬಗ್ಗೆನೇ ಆಫೀಸಿಗೆ ಬರ್ತಾ ಇದ್ರಲ್ವಾ? ಅಂಡ್ ಅವರಿಬ್ಬರಿಗೆ ತೊಂದರೆ ಆಗಿರೋದು ಕೂಡ ಇದೇ ವಿಚಾರದಿಂದ. ಜಸ್ಟ್ ಆ ಲೇಡಿ ಯಾರು ಅಂತ ಕಂಡುಹಿಡಿಯಿರಿ ಸಾಕು. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ತಾಯಿ ಬಗ್ಗೆ ಡೌಟ್ಸ್ಗಳು ಇಟ್ಕೊಂಡಿರೋದು ವಿಕ್ರಾಂತ್ ಮತ್ತು ಧ್ರುವ, ನಾನಲ್ಲ. ಅಕ್ಕ, ಈ ಟೈಮಲ್ಲಿ ಫೋನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ತಗೋ ತಿನ್ನು. ಒಳ್ಳೆ ಡಯಟಿಷಿಯನ್ ಹತ್ರ ಮಾತಾಡಿ ಬ್ಯಾಲೆನ್ಸ್ ಡಯಟ್ ಪ್ರಿಪೇರ್ ಮಾಡಿದ್ದೀನಿ. ಇದರಲ್ಲಿ ಗರ್ಭಿಣಿಗೆ ಬೇಕಾದಂತ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್, ABCD ಎಲ್ಲ ಇದೆ. ಇದನ್ನ ತಿನ್ನೋದ್ರಿಂದ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ. ಇದರಲ್ಲಿ ನೀನು ಒಂದಾಗ್ಲೂ ಬಿಡೋಂಗಿಲ್ಲ, ಎಲ್ಲ ತಿಂದು ಖಾಲಿ ಮಾಡ್ಬೇಕು. ಇವಾಗ ಮೊದಲು ಸೌತೆಕಾಯಿ ತಿನ್ನು. ತಿನ್ನು, ಏನ್ ಆಗ್ತಿದ್ಯಾ? ಸೌತೆಕಾಯಿಯಲ್ಲಿ ವಿಟಮಿನ್ B, ವಿಟಮಿನ್ C, ಕಾಪರ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲ ಇರುತ್ತೆ. ಸರಿ ಅಮ್ಮ, ತಿಂತೀನಿ. ಗುಡ್. ಅಕ್ಕ, ನೀನು ಇದ್ರಲ್ಲೆಲ್ಲ ತಿಂದು ಖಾಲಿ ಮಾಡಿರು. ಒಂದು 10 ನಿಮಿಷ ನಾನು ಬರ್ತೀನಿ. ನನ್ಗೆ ಯಾಕೋ ಇದು ಇಷ್ಟನೇ ಆಗ್ತಿಲ್ಲ. ನಂಗೆ ಬೇರೆ ಏನಾದರೂ ತಿನ್ಬೇಕು ಅನ್ನಿಸ್ತಿದೆ. ಯಾರ ಹತ್ರ ಕೇಳಲಿ? ಅಮ್ಮನ ಹತ್ರ ಕೇಳ್ತೀನಿ. ಅವ್ರಿಗೆ ಬಸ್ಸಿ ಬಾಯ್ಕೆ ಅರ್ಥ ಆಗುತ್ತೆ. ಆರ್ತಿ ಯಾಕೋ ಫೋನ್ ಮಾಡ್ತಿದ್ದಾಳಲ್ಲ? ಏನೋ ಮುಖ್ಯವಾದ ವಿಷಯನೇ ಇರಬೇಕು ಅನ್ಸುತ್ತೆ, ಅದಕ್ಕೆ ಮಾಡ್ತಿದ್ದಾಳೆ. ಪರಿಮಳ ಅವರೇ, ಬಂದಿರೋದೇ ಮೊದಲು ಕೆಲ್ಸಕ್ಕೆ ಲೇಟು, ಅಂಥದ್ರಲ್ಲಿ ಫೋನ್ ಇಟ್ಕೊಂಡು ಟೈಮ್ ಪಾಸ್ ಬೇರೆ ಮಾಡ್ತಿದ್ದೀರಾ? ಮೊದಲು ಕೆಲಸ ಮಾಡಿ, ಆಮೇಲೆ ಬೇಕಿದ್ರೆ ಫೋನ್ ನೋಡಿವ್ರಂತೆ. ಕ್ಷಮಿಸಿಮ್ಮ, ತಪ್ಪಾಯ್ತು. ಅಕ್ಕ, ಅಕ್ಕ, ಏನೇ ಇದು ಎಲ್ಲ ಹಾಗೆ ಇದೆ, ಏನು ತಿಂದೇ ಇಲ್ಲ. ನಾನೇ ತಿನ್ಸ್ಲಾ? ಹೋಗಿ ಅಮ್ಮ ಸುಮ್ಮನೆ. ನನಗೆ ಮಾತ್ರ ಈ ಊಟ ಬೇಡ. ದಿನ ಇದೆ ಊಟ ತಿಂದು ತಿಂದು ನಾಲ್ಗೆಲ್ಲ ಜಟ್ಕಟ್ ಹೋಗ್ಬಿಟ್ಟಿದೆ. ನನಗೆ ಬೇರೆ ಏನಾದ್ರು ಮಾಡ್ಕೊಂಡು ಹೋಗು. ಅಕ್ಕ ಪ್ಲೀಸ್ ಕಣೆ, ನೀನ್ ಈ ಟೈಮಲ್ಲಿ ಅದ್ಬೇಕು ಇದ್ಬೇಕು ಅಂತ ಹಠ ಮಾಡ್ಬೇಡ. ಸ್ವಲ್ಪ ದಿನ ತಡ್ಕೋ, ಆಮೇಲೆ ಏನ್ ಬೇಕಿದ್ರು ತಿನ್ಬೋದಂತೆ. ಹೋಗಿ ಅಮ್ಮ, ಏನಾದ್ರೂ ಕೇಳಿದ್ರೆ ಸೇಮ್ ಇದೇ ಕಂಟಿನ್ಯೂಟಿ ಡೈಲಾಗ್ ಹೇಳ್ತೀಯ, ಇಲ್ಲ ಅಂದ್ರೆ ಡಯಟು ಅಂತೀಯ. ಪ್ಲೀಸ್ ಅಮ್ಮು, ನನ್ಗೆ ಬೇರೆ ಏನಾದ್ರು ತಿನ್ಬೇಕು ಅನ್ನಿಸ್ತಿದೆ. ಬೇರೆ ಏನಾದ್ರು ಅಂದ್ರೆ ಏನಕ್ಕ? ಬೇರೆ ಅಂದ್ರೆ ಬೇರೆನೆ ರೀ ಹೆಂಡತಿ. ಪಿಜ್ಜಾನ, ಸ್ಯಾಂಡ್ವಿಚ್, ಬರ್ಗರ್, ನಾರ್ತ್ ಇಂಡಿಯನ್ನ, ಸೌತ್ ಇಂಡಿಯನ್ನ, ಇಟಾಲಿಯನ್ನ, ಚೈನೀಸಾ, ಮಿಲಿಟರಿ ಹೋಟ್ಲು ತನಕನು ನಿಮ್ಗೆ ಏನ್ ಬೇಕು ಹೇಳ್ರಿ, ಎಲ್ಲ ನಿಮ್ ಕಣ್ಮುಂದೆ ಇರುತ್ತೆ. ಹೋಗಿ ವಿಕ್ಕಿ, ಚೈನೀಸ್ ಅಂತೆ, ಇಟಾಲಿಯನ್ ಅಂತೆ, ನನ್ಗೆ ಯಾವ ಊಟನೂ ಬೇಡ. ನನ್ಗೆ ನಮ್ ಕಡೆ ಊಟ ಬೇಕು, ಅದರಲ್ಲೂ ನಮ್ ಕರ್ನಾಟಕದ ಊಟ ಬೇಕು. ಅಕ್ಕ, ಪುಳಿಯೋಗರೆ ಓಕೆನಾ? ಅಥವಾ ಅವರೆಕಾಳು ಉಪ್ಪಿಟ್ಟು? ಇಲ್ಲಾಂದ್ರೆ ನಮ್ಮ ಫೇವ್ರೆಟ್ ಚಿತ್ರಾನ್ನ. ಹೋಗಿ ಮಲ್ನಾಡ್ ಸ್ಪೆಷಲ್ ಕಡುಬು, ಹುಳಿ ಅವಲಕ್ಕಿ, ಕ್ಯಾರೆಟ್ ಹಲ್ವಾ, ಗಿರ್ಮಿಟ್ಟು, ಮಿರ್ಚಿ ಮಂಡಕ್ಕಿ, ಪಡ್ಡು, ಏನ್ ಬೇಕು ಹೇಳು. ಪ್ಲೀಸ್ ಇಬ್ರು ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಯಾಕೆಂಟಿ, ಏನಾಯ್ತು? ಯಾಕಂದ್ರೆ ನೀವಿಬ್ರು ಹೇಳಿದ್ ನನ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಮತ್ತಿನ್ನೇನ್ ಬೇಕು? ನನ್ ಚಿಕ್ಕ ವಯಸ್ಸಿಂದಾನು ಅದು ನನ್ನ ಫೇವ್ರೆಟ್ ಫುಡ್. ಏನೇ ಅದು ನಂಗೆ ಗೊತ್ತಾಗ್ತಿಲ್ಲ. ಏನೇ ಅಮ್ಮು ನೀನು, ನನ್ನ ತಂಗಿಯಾಗಿ ನನ್ನ ಫೇವ್ರೆಟ್ ಫುಡ್ ಯಾವ್ದು ಅಂತ ಗೊತ್ತಿಲ್ವಾ? ಸರಿ ಆಯ್ತಿರೋ, ನೀವು ಇನ್ನೊಂದು ಹೆಂಟ್ ಕೊಡ್ತೀನಿ. ಅದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ, ಅದನ್ನ ತಿಂದ್ರೆ ಶಕ್ತಿ ಬರುತ್ತೆ.
ಏನ್ರಿ ಅದು ಸರಿಯಾಗಿ ಹೇಳ್ರಿ. ನೋಡಿ ನಾದ್ನಿ, ನಿನ್ಗೇನಾದ್ರೂ ಗೊತ್ತಾಯ್ತಾ? ಬಾವಾ ದೇವ್ರಾಣ ನಂಗೆ ಗೊತ್ತಾಗ್ತಿಲ್ಲ. ನಮ್ ಕರ್ನಾಟಕದ ಫೇಮಸ್ ಫುಡ್ ಯಾವ್ದು ಅಂತ ಗೊತ್ತಿಲ್ಲ ಅಂತೀರಲ್ಲ. ಅಕ್ಕ ತೀರಾ ಮೆದ್ಲು ಕರೆಯಕ್ ಕಣೆ, ಪ್ಲೀಸ್ ಏನು ಅಂತ ನೀನೇ ಹೇಳು. ಅದು ಏನ್ ಗೊತ್ತಾ, ನನ್ ಫೇವ್ರೆಟ್ ರಾಗಿ ಮುದ್ದೆ. ಅಕ್ಕ ನೀನೊಂಥರ ಲೆಜೆಂಡ್ ಕಣೆ. ಈ ಶತಮಾನದ ಹೆಣ್ಮಕ್ಳೆಲ್ಲ ನಿನ್ನ ನೋಡಿ ಕಲಿಬೇಕು. ಎಲ್ರು ಬಸ್ರಿ ಬೈಕೆ ಅಂತ ಮಾವಿನಕಾಯಿ, ಹುಣಸೆ ಹಣ್ಣು, ಉಪ್ಪಿನಕಾಯಿ ಅಂತ ತಿಂದ್ರೆ ನೀನು ಮುದ್ದೆ ಕೇಳ್ತಾ ಇದ್ಯಾ? ಇಡೀ ರಾಜ್ಯದಲ್ಲಿ ನಾನೇ ಮೊದಲನೇವಳು ಅನ್ಕೋ. ಇದು ನನ್ ವಿಚಿತ್ರ ಬೈಕೇನಾದ್ರೂ ಅನ್ಕೋ, ಆದ್ರೆ ನನ್ಗೆ ರಾಗಿ ಮುದ್ದೆ ಬೇಕು 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 ಬೇಕು. ಹೋಗ್ ಮಾಡ್ಕೊಂಡ್ ಬಾ ಅಷ್ಟೇ. ಬಾವಾ ನಾನು ಬೇಕಿದ್ರೆ ರೊಟ್ಟಿ ಮಾಡ್ತೀನಿ, ಪಲಾವ್ ಮಾಡ್ತೀನಿ, ದೋಸೆ ಮಾಡ್ತೀನಿ, ಹಾಗೋಗೋ ಕಷ್ಟಪಟ್ಟು ಕಡುಬು ಮಾಡ್ತೀನಿ. ಆದ್ರೆ ನಂಗೆ ಈ ರಾಗಿ ಮುದ್ದೆ ಮಾತ್ರ ಮಾಡಕ್ ಬರಲ್ಲ ಬಾವಾ. ಅಯ್ಯೋ ರೋಡಿನಾದ್ನಿ, ನನಗೆ ಮುದ್ದೆ ನುಂಗಕ್ಕೆ ಬರಲ್ಲ. ಇನ್ ಮಾಡೋದೆಲ್ಲಿಂದ ಬಂತು? ಬೇಕಿದ್ರೆ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಲಸಾನ್ಯಾ, ಸ್ಪ್ರಿಂಗ್ ರೋಲ್ಸ್, ಪಾಸ್ತಾ ಇದನ್ನೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಬಟ್ ಈ ಮುದ್ದೆ ಮಾಡೋದು ರಾಕೆಟ್ ಸೈನ್ಸ್ ನನಗೆ. ಬಾವಾ ನೀವೇನು ತಲೆ ಕೆಡ್ಸ್ಕೋಬೇಡಿ, ನಮ್ಮ ಅಮ್ಮಂಗೆ ಒಂದು ಫೋನ್ ಮಾಡ್ತೀನಿ, ಅವರೆಲ್ಲ ಹೇಳ್ಕೊಡ್ತಾರೆ, ಹಾಗೆಲ್ಲ ಪ್ರಾಬ್ಲಮ್ ಸಾಲ್ವ್. ಇನ್ನೇನು ನಮ್ ಕೆಲ್ಸ ಆದಂಗೆ. ಕಾಲ್ ಹೊಡಿ. ಅರೆ ಅಮ್ಮು ಫೋನ್ ಮಾಡ್ತಿದ್ದಾಳೆ. ಆಗ ನೋಡಿದ್ರೆ ಆರತಿ ಫೋನ್ ಮಾಡಿದ್ಲು, ಈಗ ಅಮ್ಮ ಫೋನ್ ಮಾಡ್ತಿದ್ದಾಳೆ. ಅವ್ರ ಮನೇಲಿ ಏನಾದ್ರು? ಈ ಪರಿಮಳ ಅವ್ರೆ, ಫೋನ್ ಎಲ್ಲ ಮನೇಲೆ ಮುಗಿಸ್ಕೊಂಡ್ ಬನ್ನಿ. ಸುಮ್ನೆ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತ ಟೈಮ್ ಪಾಸ್ ಮಾಡಬೇಡಿ. ನಿಮ್ಗೆ ಸಂಬಳ ಕೊಡ್ತಿರೋದು ಕೆಲಸ ಮಾಡಕ್ಕೆ, ಟೈಮ್ ಪಾಸ್ ಮಾಡಕ್ಕೆ ಅಲ್ಲ. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೇಳ್ಬಿಡಿ, ಬೇರೆ ಯಾರಾದ್ರೂ ಬಂದು ಕೆಲಸ ಮಾಡ್ತಾರೆ. ಅಯ್ಯಯ್ಯೋ ದಯವಿಟ್ಟು ಅದೊಂದು ಮಾತು ಮಾತ್ರ ಹೇಳ್ಬೇಡಿಮ್ಮ, ನಾನು ಇನ್ಮೇಲೆ ಫೋನೇ ಮುಟ್ಟಲ್ಲ. ಮಾತ್ ಸಾಕು, ಕೆಲಸ ಮಾಡಿ. ಬಾವಾ ಇವತ್ತು ಯಾಕೋ ನಮ್ ಟೈಮೇ ಸರಿ ಇಲ್ಲ. ಅಮ್ಮ ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಈ ತರ ಏನಾದ್ರೂ ಎಮರ್ಜೆನ್ಸಿ ಇರ್ಬೇಕಾದ್ರೆ ರೋಡಿನಾದ್ನಿ ಯಾರು ಫೋನ್ ರಿಸೀವ್ ಮಾಡಲ್ಲ. ಸರಿ ಇವಾಗ ಏನ್ ಮಾಡೋದ ಅಂತ್ಯಾ? ಅದೇ ಗೊತ್ತಾಗ್ತಿಲ್ಲ ಬಾವಾ. ಇನ್ನೊಂದ್ಸಲ ಟ್ರೈ ಮಾಡು. ಯಾಕೇನಾಯ್ತು? ಡಲ್ಲಾಗಿದ್ದೀರಾ? ಎನಿ ಪ್ರಾಬ್ಲಮ್? ವೇದಾಂತ್ ಅಕ್ಕಂಗೆ ರಾಗಿ ಮುದ್ದೆ ತಿನ್ಬೇಕು ಅಂತ ಆಸೆ ಆಗಿದೆಯಂತೆ. ಅಷ್ಟೇ ತಾನೆ, ಮಾಡ್ಕೊಡು. ಮುದ್ದೆ ಮಾಡ್ಕೊಡೋದು ನಿದ್ದೆ ಮಾಡ್ದಷ್ಟು ಈಸಿ ಅನ್ಕೊಂಡಿದ್ಯಾ? ಮಾಡೋದಿಕ್ಕಾಗಲ್ಲ ಅಂದ್ರೆ ಆಚೆಯಿಂದ ತರಿಸ್ಕೊಡು, ಸಿಂಪಲ್. ಅಗ್ರಜ, ಆರ್ತಿ ಅವ್ರಿಗೆ ಔಟ್ಸೈಡ್ ಫುಡ್ ಬೇಡವಂತೆ, ಮನೇಲಿ ಮಾಡಿರೋದೇ ಬೇಕಂತ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಆರ್ತಿಗೆ ನಾವೇ ಮುದ್ದೆ ಮಾಡ್ಕೊಳ್ಳೋಣ. ಕಮಾನ್ ಬಾಯ್ಸ್. ಅಗ್ರಜ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತೀರಲ್ಲ. ಕೆಲಸ ಮಾಡೋದಿದೆ, ಪ್ರೆಸೆಂಟ್ ಬನ್ನಿ. ಎಸ್ ವಿಕ್ರಾಂತ್, ನಾವೀಗ ಮುದ್ದೆ ಮಾಡ್ತಾ ಇದೀವಿ ಅಲ್ವಾ? ನೋಡಿ ಏನ್ ಮಾಡ್ತೀರಾ ಅಂತ.
ಆಯ್ತಾಯ್ತು. ಸರಿ, ನಮಗೆ ಮುದ್ದೆ ಹೇಗೆ ಮಾಡಬೇಕು? ಛೇ, ಈ ಟೈಮಲ್ಲಿ ಪರಿ ಇದ್ದಿದ್ರೆ ಮುದ್ದೆ ಮಾಡೋದು ಹೆಂಗೆ ಅಂತ ಮೊಕ್ಕದ ಮೇಲೆ ಹೊಡೆದಂಗೆ ಹೇಳ್ಕೊಡ್ತಿದ್ಲು. ರೌಡಿನಾದ್ನಿ ಪರಿ ಇಲ್ಲ ಅಂದ್ರೆ ಏನಂತೆ, ಚಿಕ್ಕಮ್ಮ ಇದ್ದಾಳಲ್ಲ ಅವಳೇ ಹೇಳ್ಕೊಡ್ತಾಳೆ ಬಿಡು. ಚಿಕ್ಕಮ್ಮನ? ಯಾವ ಚಿಕ್ಕಮ್ಮ ಬಾಬಾ? ಇನ್ಯಾವ ಚಿಕ್ಕಮ್ಮ ರೌಡಿನಾದ್ನಿ? ಈ ಗೂಗಲ್ ಚಿಕ್ಕಮ್ಮ. ಅವಳಾ? ಅವಳು ದೊಡ್ಡಮ್ಮನ ಲೆಕ್ಕ. ಅಗ್ರಜ, ನಾನು ಈ ವಿಡಿಯೋ ನೋಡಿ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ, ನೀವು ಅದೇ ತರ ಫಾಲೋ ಮಾಡ್ತಾ ಹೋಗಿ. ಓಕೆ ಬಾಬಾ. ಸರಿ ಸರಿ ವಿಕ್ರಾಂತ್, ಆನಿಯನ್ ಗಾರ್ಲಿಕ್ನೆಲ್ಲ ಎಷ್ಟು ಹಾಕ್ಬೇಕು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊ. ಸರಿಯಾಗಿ ಹಾಕಿಲ್ಲ ಅಂದ್ರೆ ಟೇಸ್ಟ್ ಎಲ್ಲ ಹಾಳಾಗಿ ಹೋಗುತ್ತೆ. ಡೋಂಟ್ ವರಿ ಅಗ್ರಜ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ನೀವು ಶುರು ಹಚ್ಕೊಳ್ಳಿ. ನೋಡಿ ನದಿ, ಮೊದಲು ಗ್ಯಾಸ್ ಹಚ್ಚು. ಹಾ, ನೆಕ್ಸ್ಟ್ ಇವಾಗ ನೀರ್ ಹಾಕ್ಬೇಕು. ಇದೆಲ್ಲ ಇಷ್ಟೇ ಸಾಕು. ಹಾ, ಅದಾದ್ಮೇಲೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡಿ ಇಟ್ಕೊಂಡಿರೋಣ. ಮೊದಲಾಗಿ ರಾಗಿ ಹಿಟ್ಟು ತಗೊಂಬ. ರಾಗಿ ಹಿಟ್ಟು. ಹಾ, ರಾಗಿ ಹಿಟ್ಟಾಯ್ತು. ಆಮೇಲೆ ಅದಾದ್ಮೇಲೆ ಶುಗರ್ ಬೇಕು. ಶುಗರ್. ಹಾ, ಶುಗರ್ ಹಾಕ್ಬೇಕಾ ಬಾಬಾ? ಮೂಲ್ಯ, ಸುಮ್ಮನೆ ಅವ್ನು ಹೇಳಿದಷ್ಟು ಮಾಡು. ಏ ಇಲ್ಲ ಇಲ್ಲ ರೌಡಿ, ನೀ ಶುಗರ್ ಅಲ್ಲ, ಸಾಲ್ಟ್ ಬೇಕು. ಇದಕ್ಕೇನು ಹೇಳ್ತೀಯಾ? ಸಾಲ್ಟ್. ಓಕೆ, ಇವಾಗ ನೀರು 60 ಡಿಗ್ರಿಲಿ ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ರಾಗಿ ಹಿಟ್ಟನ್ನ ಹಾಕ್ಬೇಕು. ಅಂದ್ರೆ ಈಗ ಯಾವ ಡಿಗ್ರಿಲಿ ಕುದೀತಿದೆ ಅಂತ ಚೆಕ್ ಮಾಡೋದಕ್ಕೆ ಥರ್ಮೋಮೀಟರ್ ತರ್ಬೇಕಾ ಬಾಬಾ? ಅಮ್ಮ ಅದು ಯಾವ ಗಳಿಗೆ ದಿನ ರೆಡಿ ಮಾಡು. ಒಂದು ಅಂದಾಜೆ ಮಾಡೋದಿಕ್ಕಾಗಲ್ವಾ ಸೈಕೋ? ಹಾ, ಬ್ರಹ್ಮನಿಂದ ರೆಡಿ ಮಾಡೋದ್ರೊಳಗೆ ತಲೆ ಕೆಟ್ಟೋಯ್ತಂತೆ. ಆ ಗ್ಯಾಪನ್ನೆಲ್ಲ ರೆಡಿ ಮಾಡ್ಬಿಟ್ಟಿದ್ದಾನೆ. ಬರೀ ಈ ತರ ಡಬ್ಬ ಜೋಕ್ ಮಾಡೋದೇ ಆಯ್ತು. ನೀವಿಬ್ರಿಗೂ ದೊಡ್ಡ ನಮಸ್ಕಾರ ಮಾಡ್ತೀನಿ. ನೀವಿಬ್ರು ಜಗಳ ಆಡೋದನ್ನ ಬಿಟ್ಟು ನಾನು ಹೇಳೋದನ್ನ ಮಾಡ್ತಾ ಹೋಗಿ. ಇವಾಗ ರಾಗಿ ಹಿಟ್ಟ. ಏಯ್, ಇಷ್ಟ ಹಾಕಕ್ಕಲ್ಲ, ಇನ್ನೂ ಸ್ವಲ್ಪ ಹಾಕು. ಸಾಕ್ಬಿಡು. ಸ್ವಲ್ಪ ಉಪ್ಪು ಒಂದ 3 ಸ್ಪೂನು. ಫುಲ್ ಹಾಕ್ಬೇಕಾ? ಅರ್ಧ. ಸಾಕು, ಬಿ ಪಿ ಬಂದ್ಬಿಡುತ್ತೆ. ಸಾಕು, ಇವಾಗ ಮಿಕ್ಸ್ ಮಾಡಿ. ಹಾ, ಸರಿ ಸರಿ. ಇರು, ನಾನು ಹೆಲ್ಪ್ ಮಾಡ್ತೀನಿ. ಬಾಯ್. ಹಾ, ಅಗ್ರಜ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅಗ್ರಜ, ಆರ್ತಿ ಅವ್ರು ಕೇಳಿದ್ದು ಮುದ್ದೆನ. ನೀವು ನೋಡಿದ್ರೆ ನಮ್ ಮಗುಗೆ ಇನ್ನೊಂದು ತಮ್ಮನೋ ತಂಗಿನೋ ಕೊಡೋದ್ರಲ್ಲಿದ್ದೀರಾ. ಯಾಕೆ ವಿಕ್ರಾಂತ್, ಏನಾಯ್ತು? ಏನಾಯ್ತಾ? ವಿಕ್ರಾಂತ್, ರಾಗಿ ಮುದ್ದೆ ಬೇಕು ಅಂತ ಕೇಳಿರೋದು ನನ್ನ ಆದ್ಯನೇ ಆಗಿರ್ಬೋದು, ಆದ್ರೆ ಸ್ಟಿಲ್ ಅವಳು ನಿನ್ನ ಹೆಂಡತಿ. ಬಾ, ನೀನು ಹೆಲ್ಪ್ ಮಾಡು. ಓಕೆ, ರೌಡಿನಾದಿ ಲೊಕೇಶನ್ ಶಿಫ್ಟ್ ತಗೋ. ಅಗ್ರಜ, ಇನ್ನೊಂದು ಸ್ವಲ್ಪ ಹಿಟ್ಟಾಕ್ಬೇಕು. ಇಲ್ಲ ಇಲ್ಲ, ನೀರು ಇನ್ನೂ ಸ್ವಲ್ಪ ಉಪ್ಪು ಬೇಕು. ಸ್ವಲ್ಪ ನೀರು ಬೇಕಾ? ಮಿಕ್ಸ್ ಮಾಡುವ.
ಹಂಗೆ ಗೊತ್ತಾಯ್ತು ನೀರು ತುಂಬಾ ನೀರೇ ಆಗೋದು ಕಿಟಕಿ ಸ್ವಲ್ಪ ನೀಟಾಗಿ ಕಲಸಿ ಗಟ್ಟಿ ಆಗುತ್ತೆ. ವಿಕ್ರಾಂತ್ ತುಂಬಾ ಗಂಟಾಗಿ ಹೋಗಿದೆ, ಇನ್ನೂ ಸ್ವಲ್ಪ ನೀರು ಹಾಕು. ಅಯ್ಯೋ ಅಗ್ರಜ, ಆಮೇಲೆ ಪಾಯಸ ಆಗ್ಬಿಡುತ್ತೆ, ಬೇಡ. ಏನು ಆಗಲ್ಲ, ಹಾಕು. ಓ ಈ ನೀರು ಸ್ವಲ್ಪ ಹಿಟ್ಟು ಹಾಕು. ಹಾ ಸಾಕು ನೀರು ಹಾಕು. ಸಾಕು. ಓಕೆ ಅಲ್ವಾ? ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ಸಾರಿ ನೋಡಿ ನಂದಿ, ನಮ್ಮಿಂದ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಮುದ್ದೆ ಹೋಗಿ ಅಂಬ್ಲಿ ಆಗೋಯ್ತು. ನಾನಿಮಗೆ ಮೊದಲೇ ಹೇಳಿದೆ ನಾನು ಹೇಗೋ ಮಾಡ್ಕೊಳ್ತೀನಿ ಅಂತ. ಇಬ್ರು ಬಂದು ಸುಮ್ಮನೆ ಹಾಳು ಮಾಡಿದ್ರಿ. ಈಗ ನೋಡು ಏನಾಯ್ತು ಅಂತ. ಅಗ್ರಜ, ಒಂದು ನಿಮಿಷ, ಆರ್ತಿ ಅವ್ರು ಕರಿತಾ ಇದಾರೆ ಅನ್ಸುತ್ತೆ, ಬಂದಿರು. ಆಕ್ಚುಲಿ ನನ್ನೂ ಯಾರೋ ಕರಿತಿದ್ದಾರೆ ಅನ್ಸುತ್ತೆ. ಈ ಗಂಡ್ಮಕ್ಳು ಹೊಣೆ ಬರೋನೇ ಎಷ್ಟು. ಒಳ್ಳೆ ಟೈಮ್ ನೋಡ್ಕೊಂಡು ಕೈ ಕೊಟ್ಬಿಡ್ತಾರೆ. ನಾನೇ ಮೊದ್ಲಿಂದ ಮಾಡ್ಬೇಕಲ್ಲಪ್ಪ. ಅಮ್ಮ ಸಾಕಾ? ಇಲ್ಲ ಕಣ ಪುಟ್ಟ, ಇನ್ನು ಸ್ವಲ್ಪ ಹೊತ್ತು ಮಾಡು. ಮೈಕೈ ಎಲ್ಲ ತುಂಬಾ ನೋವು, ಈ ರೆಟ್ಟೆ ಅಂತೂ ಸೆಳೆತ. ಸ್ವಲ್ಪ ಮಾಡಪ್ಪ. ಅಮ್ಮ, ನೀನ್ ಈ ತರ ಮೈಕೈ ಒತ್ತಿಸ್ಕೊಳ್ತಾ ಇದ್ರೆ ನೋವು ಕಮ್ಮಿ ಆಗಲ್ಲ, ಹೊರತು ಜಾಸ್ತಿ ಆಗುತ್ತೆ. ಅಮ್ಮ, ನಿನ್ ಹತ್ರ ಒಂದ್ ಮಾತು ಕೇಳಲ್ಲ? ಕೇಳಮ್ಮ, ಹೇಳ್ತೀನಿ. ಅಮ್ಮ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ? ನಾನೇನ್ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಸದ್ಯಕ್ಕೆ ಹೂ ಕಟ್ಟೋ ಕೆಲಸ ಮಾಡ್ತಿದ್ಯಾ ಅಂತ ಮಾತ್ರ ಗೊತ್ತು. ಹೌದು ಕಣೆ, ನಾನು ಅದನ್ನೇ ಮಾಡ್ತಿರೋದು. ಯಾಕೆ ಗೊತ್ತಿಲ್ಲ ಅನ್ನೋ ತರ ಕೇಳ್ತಿದ್ಯಾ? ಮತ್ತ್ಯಾಕಮ್ಮ ಮೈಕೈ ಎಲ್ಲ ನೋವು ಬರುತ್ತೆ? ಅಲ್ಲ, ಹೂ ಕಟ್ಟಿದ್ರೆ ಅಷ್ಟೊಂದು ನೋವಾಗುತ್ತಾ? ನನ್ಗೆ ಯಾಕೋ ನೀನ್ ಬೇರೆನೆ ಕೆಲಸ ಮಾಡ್ತಿದ್ಯಾ ಅಂತ ಡೌಟು. ನಿನ್ಗೆ ಯಾಕೋ ಪುಟ್ಟ ಈ ಡೌಟು? ವಯಸ್ಸಾಗ್ತಾ ಆಗ್ತಾ ಎಲ್ಲ ನೋವು ಬರುತ್ತೆ. ಸುಮ್ಮನೆ ಕೂತಿದ್ರು ಬರುತ್ತೆ, ಹೂ ಕಟ್ಟಿದ್ರು ಬರುತ್ತೆ. ನಿನ್ಗಿನ್ನು ವಯಸ್ಸಾಗಿಲ್ಲ ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಏನೋ ನಂಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀನ್ ನೋಡಿದ್ರೆ ಮೈಕೈ ನೋವು ಅಂತ ಮಲ್ಕೊಂಡಿರ್ತೀಯ, ಅಪ್ಪ ನೋಡಿದ್ರೆ ನೈಟ್ ಡ್ಯೂಟಿ ಮಾಡಿ ಹಗಲೆಲ್ಲ ಮಲ್ಕೊಂಡಿರ್ತಾರೆ. ಏನಾದ್ರೂ ಮಾತಾಡೋಣ ಅಂದ್ರೆ ನೀನು ಸಿಗಲ್ಲ, ಅಪ್ಪನೂ ಸಿಗಲ್ಲ. ಏನ್ ಮಾಡೋದು ಅಂಜು? ಜೀವನಕ್ಕೆ ಏನಾದ್ರೂ ಮಾಡ್ಬೇಕಲ್ವಾ ಮಗಳೇ? ಅದಿತಿ, ಆಯ್ತಾ ನಿನ್ನ ನಾಟಕದ ಪ್ರಾಕ್ಟೀಸು? ಹಾಮ್ಮ, ಮುಗೀತು. ಅದಿತಿ, ಈಗ ಸ್ವಲ್ಪ ಹೊತ್ತಲ್ಲಿ ಆರ್ತಿ ಅಮ್ಮ ಇಬ್ರು ಫೋನ್ ಮಾಡಿದ್ರು. ಕೆಲ್ಸದ ಗಡಿಬಿಡಿಲಿ ನಾನು ತೆಗಿಯೋಕೆ ಆಗ್ಲಿಲ್ಲ ಕಣೆ, ಸ್ವಲ್ಪ ಮಾಡ್ಕೊಡಮ್ಮ. ಅಯ್ಯ, ಅದಕ್ಕೆ ನನ್ಗೋಸ್ಕರ ಯಾಕಮ್ಮ ಕಾದೆ? ಈ ಡೌರಾಣಿ ಇದ್ಲಲ್ಲ, ಅವಳಿಗೆ ಹೇಳ್ಬೇಕಿತ್ತು. ಮರ್ತೋಯ್ತು ಅಂತ ಹೇಳಿಲ್ವೇನೆ? ಅಂಜು, ನೀನೇ ಮಾಡ್ಕೊಡಪ್ಪ. ಮಾಡೋದು ಚಿತ್ರಾನ್ನ ಮಾಡಿದಷ್ಟು ಈಸಿ ಅನ್ಕೊಂಡು ದೊಡ್ಡದಾಗ ಮುದ್ದೆ ಮಾಡ್ತೀನಿ ಅಂತ ಬಿಲ್ಡಪ್ ತಗೊಂಬಿಟ್ಟೆ. ನೋಡಿದ್ರೆ ಇವರಿಬ್ರು ಸೇರ್ಕೊಂಡು ಮುದ್ದೆನ ಅಂಬ್ಲಿ ಮಾಡಿಟ್ರು. ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಿಮಗೆ ಮುದ್ದೆ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಮುದ್ದೆ ಮಾಡೋದು ಕಷ್ಟ ಇಲ್ಲ, ಆದ್ರೆ ಅನ್ಕೊಂಡ ಸುಲಭನೂ ಅಲ್ಲ. ಅಮ್ಮ,
ತಲೆ ಕೆಡ್ಸ್ಕೊಂಡು ನಿಂತಿದೆ. ನೀವು ದೇವ್ ತರ ಬಂದ್ಬಿಟ್ರಿ. ನೀವು ಹೇಳ್ತಾ ಹೋಗಿ, ನಾನು ಮಾಡ್ತಾ ಹೋಗ್ತೀನಿ. ಈಗ ಈ ಪಾತ್ರೆನ ಈ ಸ್ಟವ್ ಮೇಲಿಡಿ. ಈಗ ಇದರಿಂದ ಸ್ವಲ್ಪ ಹಿಟ್ಟನ್ನ ಅದ್ರಲ್ಲಿ ಹಾಕ್ಬೇಕು. ಅಷ್ಟಲ್ಲ, ಚೂರು. ಇಷ್ಟು ಚೂರೇ ಚೂರು. ಹಾಕಿ. ಇಷ್ಟನೇ ಮುದ್ದೆಗೆ ಹೋಗ್ಬಿಡುತ್ತಾ? ಇಲ್ಲ ಇಲ್ಲ, ನೀರ್ ಕುದಿವಾಗ ರಾಗಿ ಹಿಟ್ಟೆಲ್ಲ ಹಾಕ್ತಾರೆ. ಹಾಕ್ಲಾ? ಇವಾಗ ಈಗ ಇದರಿಂದ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ.